ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಈಗ ಹೆಡ್ಲೈನ್ಸ್. ನಾನು ತಪ್ಪು ಮಾಡಿಲ್ಲ, ದಾಖಲೆ ಇದ್ರೆ ಸಿಬಿಐಗೆ ಕೊಡಲಿ. ಹಿರೇಮಠ್ ವಿರುದ್ಧ ಸಂತೋಷ್ ಲಾಡ್ ವಾಗ್ದಾಳಿ. ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಲಿ ಎಂದ ಹಿರೇಮಠ್. ಕಡಿಮೆ ಹಣಕ್ಕೆ ಮನೆ ಕಬಳಿಸಲು ಹುನ್ನಾರ. ರಾತ್ರೋರಾತ್ರಿ ಕುಟುಂಬದವರ ಮೇಲೆ ರೌಡಿಗಳಿಂದ ಹಲ್ಲೆ. ಮುನಿಸ್ವಾಮಿ ಲೇಔಟ್ ಅಲ್ಲಿ ಕಣ್ಮುಚ್ಚಿ ಕುಳಿತರು ಪೊಲೀಸರು. ಸೀಮಾಂಧ್ರ ಗಲಾಟೆಯಿಂದ ಬೆಚ್ಚಿಬಿದ್ರು. ರಾತ್ರೋರಾತ್ರಿ ತಿರುಪತಿಯಿಂದ ಬೆಂಗಳೂರಿಗೆ ಹೊರಟರು. ರಸ್ತೆ ಅಪಘಾತದಲ್ಲಿ ಜೀವ ಕಳೆದುಕೊಂಡಿತು ಬೆಂಗಳೂರಿನ ಕುಟುಂಬ. ಭ್ರಷ್ಟಾಚಾರ ತಡೆಯಲು ಮೇಯರ್ ಹೊಸ ಪ್ಲಾನ್. ಬಿಬಿಎಂಪಿ ಆಯಕಟ್ಟಿನ ಜಾಗದಲ್ಲಿ ಕುಳಿತವರಿಗೆ ಶಾಕ್. ಬೇರೆ ಬೇರೆ ವಿಭಾಗಕ್ಕೆ 107 ಅಧಿಕಾರಿಗಳ ವರ್ಗಾವಣೆ. ಚಂದನವನದಲ್ಲಿ ಪೂನಂ ತನನಂ. ಲವ್ ಇಸ್ ಪಾಯ್ಸನ್ ಚಿತ್ರಕ್ಕಾಗಿ ಪೂನಂ ಪಾಂಡೆ ಐಟಂ ಸಾಂಗ್. ಬಟ್ಟೆ ಅಂದ್ರೆ ಅಲರ್ಜಿ ಅಂತ ಬೇಂದಾಸಾಗೆ ಹೇಳಿದ್ಲು ಬಾಲಿವುಡ್ ಬೆಡಗಿ. ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಸಂತೋಷ್ ಲಾಡ್ ರಾಜೀನಾಮೆ ಕೊಡಬೇಕು ಅನ್ನೋ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಸಂತೋಷ್ ಲಾಡ್ ವಿರುದ್ಧ ಸಮಾಜ ಪರಿವರ್ತನಾ ಸಂಸ್ಥೆಯ ಅಧ್ಯಕ್ಷ ಎಸ್ಆರ್ ಹಿರೇಮಠ್ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಲಾಡ್ ಕೂಡ ದಾಖಲೆಯನ್ನ ಪ್ರದರ್ಶಿಸಿದ್ದಾರೆ. ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಇಬ್ಬರ ಜಟಾಪಟಿ ಹೇಗಿತ್ತು ಅಂತ ನೀವೇ ನೋಡಿ. ಯಾಕೇನಾಗುತ್ತಂತಂದ್ರೆ ಲಾಸ್ಟ್ 50-60 ಇಯರ್ಸ್ ವಿ ಆರ್ ಇನ್ ಮೈನಿಂಗ್ ಆಕ್ಟಿವಿಟಿ. ಇಲ್ಲಿಗಲ್ ಬಗ್ಗೆ ಅವ್ರಕಿನ್ನ ಚೆನ್ನಾಗಿ ನಾನು ಬುಕ್ ಬರೀಬಹುದು. ಅವ್ರಿಗೇನು ಗೊತ್ತಿದೆ ಇಲ್ಲಿಗಲ್ ಮೈನಿಂಗ್ ಬಗ್ಗೆ? ಅಂದ್ರೆ ನಿಮ್ಗೆ ಏನು ಗೊತ್ತಿಲ್ಲ. ನೀವು ಬರೇ ಸರ್, ಹಾಗಿದ್ರೆ ಸುಪ್ರೀಂ ಕೋರ್ಟ್ ನಮ್ಮ ಇದ್ರ ಮೇಲೆ ಸೀಸನ್ನ ಕಳಿಸಿ 5 ವಾಲ್ಯೂಮ್ ಮಾಡಿ ಎಲ್ಲ ಗಣಿಗಾರಿಕೆಯನ್ನ ನಿಷೇಧ ಮಾಡಿ ಇವೆಲ್ಲ ಆರ್ಡರ್ಸ್ ಏನು ಫಾಲೋ ಮಾಡೋದು, ಇದ್ರ ಬಗ್ಗೆ ಏನು ಹೇಳ್ತಾರೆ ಅವರು ನನಗೆ ಗೊತ್ತಿಲ್ಲ. ತುಂಬ ನನಗೇನೋ ಅವರು ತುಂಬ ಸಿಟ್ಟಿನಲ್ಲಿದ್ದಾರೆ. ಅವರಿಗೆ ದಾಖಲಾತಿಗಳ ಕೊರತೆ ಇರಬಹುದು, ಇದು ಇರಬಹುದು. ಅವರು ಅದನ್ನು ಸಮಾಧಾನದಿಂದ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ನಮಗೆ ಎಲ್ಲರೂ ಜವಾಬ್ದಾರಿ ಸ್ಥಾನದಲ್ಲಿರೋರ ಬಗ್ಗೆ ಗೌರವ ಇದೆ. ಅವರು ಸಾರ ವಿಚಾರ ಮಾಡಿ ಅವರು ಯಾವಾಗ ಸುಪ್ರೀಂ ಕೋರ್ಟ್ ನಿಮ್ಮನ್ನ ಬಿ ಕೆಟಗರಿ ಏನು ಮಾಡಂತ ಹೇಳ್ತೀರಿ, ಇದು ಸಾಧ್ಯ ಇಲ್ಲ, ಇದು ಎಲ್ಲ ಆರ್ಗ್ಯುಮೆಂಟ್ ಆಗಿದೆ. ಅವರು ವಕೀಲರು ಮಾಡಿದ್ದಾರೆ. ಇವೆಲ್ಲ ಸಿ ಡಾಕ್ಯುಮೆಂಟ್ಸ್ ಇವೆ. ಇವೆಲ್ಲ ಆಧಾರಗಳ ಮೇಲೆ ಅವರಿಗೆ ಸಾರ್ವಜನಿಕ ಜೀವನದಲ್ಲಿ ಜವಾಬ್ದಾರಿತನ ಇದ್ರೆ ಯಾವ ರೀತಿ ರೆಡ್ಡಿ ಸಹೋದರರು ರಾಜೀನಾಮೆ ಕೊಟ್ಟು ಹೊರಗೆ ಬಂದ್ರು, ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ನನಗನ್ನಿಸೋ ಮಟ್ಟಿಗೆ ಮತ್ತೇನು ಹಾದಿ ಇಲ್ಲ. ಅವೆಲ್ಲ ಡಾಕ್ಯುಮೆಂಟ್ಗಳು ನೋಡಿ ಇವತ್ತು ಫೈನಲ್ ರಿಪೋರ್ಟ್ ಬಂದಿರೋದು. ಇವೆಲ್ಲ ಈಗ ತೋರಿಸ್ತಾ ರಿಪೋರ್ಟ್ಗಳು 4 ವರ್ಷ ಆಯ್ತು. ಇವ್ರೇನ್ ಮಾಡ್ತಾ ಇದ್ರಿ? ಯು ಮೆಂಟ್ ಟು ಸೇ ಯು ಆರ್ ನಾಟ್ ಸಬ್ಮಿಟೆಡ್ ದಿಸ್ ಡಾಕ್ಯುಮೆಂಟ್ ಟು ಸುಪ್ರೀಂ ಕೋರ್ಟ್. ಸರ್, ಈಗ ಏನು ಹೇಳಬೇಡಿ ಹಿರೇಮಠ್ ಸಾಹೇಬ್ರೆ, ಇವೆಲ್ಲ ನೋಡ್ಕೊಂಡೇ ಇವತ್ತು ರಿಪೋರ್ಟ್ ಬಂದಿರೋದು. ಸಂತೋಷ್ ಲಾಡ್ ಅವರು ಯಾಕಿಲ್ಲ, ಅದರ ಸಲುವಾಗಿ ಬಂದಿದೆ ಪ್ರಶ್ನೆ. ಅದರ ಸಲುವಾಗಿ ಇವೆಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸಮಾಜ ಪರಿವರ್ತನೆ ಲಕ್ಷಾಂತರ ರೂಪಾಯಿ ಡಾಲರ್ ತಂದ್ರೆ ಎಲ್ಲಿಂದ ತರ್ತಾ ಇದ್ದೀರಿ? ಲಕ್ಷಾಂತರ ರೂಪಾಯಿ ಡಾಲರ್ಗಳು. ಇದು ಗಂಭೀರವಾದ ಪ್ರಶ್ನೆ. ನಿಮ್ಮ ಸಮಾಜ ಪರಿವರ್ತನಾ ಸಂಸ್ಥೆಗೆ ಹೊರಗಡೆ ದುಡ್ಡು ಬರ್ತಾ ಇದೆ, ನಮ್ಮನ್ನೇನು ಪ್ರಶ್ನೆ ಮಾಡ್ತಾರೆ ಅಂತ ಪ್ರಶ್ನೆ ಮಾಡ್ತಾರೆ. ನನ್ನ ಅಭಿಪ್ರಾಯದೊಳಗೆ ನಾನು ಹೇಗೆ ಅಕ್ರಮ ಗಣಿಗಾರಿಕೆ ಬಗ್ಗೆ ಒಂದು ನಿಮಿಷ ಇರಿ ಸಚಿವರೇ, ಇರಿ ಒಂದು ನಿಮಿಷ. ಅಲ್ಲ, ಉನ್ನತ ಕೋರ್ಟಿಗೆ ಹೋದೆವು. ಅವರಿಗೆ ಸಂಪೂರ್ಣ ಹಕ್ಕಿದೆ. ನಮ್ಮದು ತೆರೆದ ಪುಸ್ತಕ ಇದೆ. ನಾವು ಗೌರ್ಮೆಂಟ್ ಆಫ್ ಇಂಡಿಯಾದವರಿಗೆ, ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ನಮ್ಮ ಎಲ್ಲ ದಾಖಲಾತಿಗಳನ್ನ ಸಚಿವರು ಎದ್ದು ಹೋಗ್ತಾ ಹೋಗಿದ್ದಾರೆ. ಡಿಜೆ ಹಳ್ಳಿಯಲ್ಲಿ ನಡೆದ ಕುಮಾರಮಂಗಲಂ ಮನೆ ಧ್ವಂಸ ಪ್ರಕರಣದ ನಂತರ ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ರೌಡಿಯೊಬ್ಬ ಮನೆ ವಿಷಯವಾಗಿ ಖ್ಯಾತಿ ತೆಗೆದು ಹಲ್ಲೆ ನಡೆಸಿದ ಘಟನೆ ಬೆಂಗಳೂರಿನ ಕೋಡಿಹಳ್ಳಿಯಲ್ಲಿ ನಡೆದಿದೆ. ಆದರೆ ಪೊಲೀಸರು ಮಾತ್ರ ಕಂಡು ಕಾಣದಂತಿರೋದು ವಿಪರ್ಯಾಸ. ಮನೆಯನ್ನ ಕಬಳಿಸುವ ಹುನ್ನಾರದಲ್ಲಿ ರಾತ್ರೋರಾತ್ರಿ ಕುಟುಂಬವೊಂದರ ಮೇಲೆ ದಾಳಿ ನಡೆದ ಘಟನೆ ಮುನಿಸ್ವಾಮಿ ಲೇಔಟ್ನಲ್ಲಿ ನಡೆದಿದೆ. ಇಲ್ಲಿನ ಮನೆಯೊಂದರಲ್ಲಿ ವಾಸಿಸ್ತಾ ಇದ್ದ ಪಾಪಣ್ಣ ಮತ್ತು ಆತನ ಕುಟುಂಬದ ಮೇಲೆ ದಾಳಿ ನಡೆದಿದೆ. ನಾಗರಾಜ್ ಎಂಬ ವ್ಯಕ್ತಿ 2 ತಿಂಗಳ ಹಿಂದೆ ಇಲ್ಲಿ ಮನೆಯನ್ನು ಖರೀದಿಸಿದ್ದ. ಅದು ಪಾಪಣ್ಣನ ಮನೆಯ ಪಕ್ಕದಲ್ಲೇ ಇತ್ತು. ಹೀಗಾಗಿ ನಾಗರಾಜ ಪಾಪಣ್ಣನ ಮನೆಯನ್ನು ಪಡೆಯಲು ಕಡಿಮೆ ಬೆಲೆಗೆ ಬೇಡಿಕೆ ಇಟ್ಟಿದ್ದ. ಸುಮಾರು 18 ರಿಂದ 20 ಲಕ್ಷ ಬೆಲೆ ಬಾಳುವ ಆ ಜಾಗಕ್ಕೆ ಕೇವಲ 2 ರಿಂದ 3 ಲಕ್ಷಕ್ಕೆ ಕೊಡುವಂತೆ ಪೀಡಿಸ್ತಾ ಇದ್ದ ಅಂತ ಪಾಪಣ್ಣ ಕುಟುಂಬದವರು ಆರೋಪಿಸಿದ್ದಾರೆ.
ಅವ್ನು ಬಂದ್ಬಿಟ್ಟು ನಾಗರಾಜು ಮತ್ತು ಅವ್ರ ಅಣ್ಣನ ಮಕ್ಕಳು ಸೋಮು ಅವ್ರ ತಮ್ಮ ಅಂತ ಇನ್ನೊಬ್ಬನು ಇದ್ದಾನೆ, ಏನೋ ಹೆಸರು ಗೊತ್ತಿಲ್ಲ. ಕೇಳಿದ್ರು 1 ಲಕ್ಷ ಕೊಡ್ತೀನಿ, 3 ಲಕ್ಷ ಕೊಡ್ತೀನಿ, 5 ಲಕ್ಷ ಕೊಡ್ತೀನಿ ಅಂತ. ಇಲ್ಲ ನಾವು ಕೊಡಲ್ಲ ಅಂತ ಹೇಳಿದ್ದೀವಿ. ಅದಕ್ಕೆ ಈ ಥರ ರೌಡಿಗಳ್ನಿಕ್ಕಿ ನಮ್ಮನ್ನು ತುಂಬ ಚಿತ್ರಹಿಂಸೆ ಸರ್. ತಡರಾತ್ರಿ 11:00ವರೆಗೆ ತನ್ನ ಸಹಚರರೊಂದಿಗೆ ಮನೆಗೆ ನುಗ್ಗಿದ ರೌಡಿ ಶೀಟರ್ ಪ್ರಶಾಂತ್ ಪಾಪಣ್ಣ ಮತ್ತು ಆತನ ಕುಟುಂಬದವರನ್ನ ಹಿಗ್ಗಾಮುಗ್ಗಾ ಥಳಿಸಿದ್ದಾನೆ. ಪ್ರಶಾಂತ್ ಮೂಲಕ ನಾಗರಾಜ್ ತಮ್ಮ ಮೇಲೆ ದಾಳಿ ನಡೆಸ್ತಾ ಇದ್ರೆ ಹತ್ತಿರದಲ್ಲಿ ಇದ್ದ ಪೊಲೀಸರು ಸುಮ್ಮನೆ ನೋಡ್ತಾ ನಿಂತಿದ್ರು ಅನ್ನೋದು ಲಕ್ಷ್ಮಿಯ ಆರೋಪ. ಅವ್ರಿಗೋಗಿ ಹೊಡ್ಬಿಟ್ಟು ಜ್ಞಾನ ಹೇಳ್ತೀರ ಮಲ್ಬಿಟ್ಟಿದ್ದಾರೆ ರೋಡಲ್ಲಿ ಮಲಗಿರೋರು ಮತ್ತೆ ಕಾಲಲ್ಲಿ ಎಗ್ರಿ ಒದ್ಬಿಟ್ಟು ತಲೆ ಮೇಲೆ ಹೊಡೆದು ಮೂಗು ಫ್ರ್ಯಾಕ್ಚರ್ ಆಗಿದೆ ಸರ್. ಮೂಗು ಫ್ರ್ಯಾಕ್ಚರ್ ಮಾಡ್ಬಿಟ್ಟು ಹೋಗಿದ್ದಾನೆ ಸರ್. ಅವ್ನು ಪ್ರಶಾಂತ್ ಅನ್ನೋನು ಓಡೋಗಿದ್ದಾನೆ. ಮತ್ತೆ ನಿಮ್ಮನ್ನು ಬಿಡಲ್ಲ ಅಂತಾನೆ. ಅವ್ನು ರೌಡಿ ಶೀಟ್ರಲ್ಲಿದ್ದಾನಂತೆ. ಅವನು ನಮ್ಮ ಜಾಗದಲ್ಲಿ ಬಂದು ಕೂತ್ಕೊಂಡು ನಮಗೆ ಕೊಡು ಅಂತ 1 ಲಕ್ಷ ಕೊಡ್ತೀನಿ 2 ಲಕ್ಷ ಕೊಡ್ತೀನಿ ಅಂತಾರೆ. ನಾವು ಕೊಡಲ್ಲ ಅಂದರೆ ಈ ಥರ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಸರ್. ಎಲ್ಲರ ಬಂದು ಹೊಯ್ಸಳಗಡೆ ಅವ್ರು ಕರ್ಕೊಂಬಂದು ನಿಲ್ಸಿದ್ವಿ. ಅವರು ನಮಗೇನೋ ಟ್ರೀಟ್ಮೆಂಟ್ ಕೊಡ್ತಾನೆ ಇಲ್ಲ. ಅವ್ರ ಪಾಟ್ಗೆ ಅವ್ರು ನಿಂತ್ಕೊಂಡು ನೋಡ್ತಾನೆ ಇದ್ದಾರೆ. ಅವ್ರು ಹೊಡಿತಾ ಇದ್ರು ನೋಡ್ಕೊಂಡು ನಿಂತ್ಕೊಂಡೇ ಅವರೇ ಸರ್. ಬಿಡ್ಸೋ ಕೂಡ ಬಂದಿಲ್ಲ ಸರ್ ಅವರು. ಸದ್ಯಕ್ಕೆ ಪಾಪಣ್ಣ ಚಿನ್ಮಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆಸ್ತಿ ವಿವಾದದಲ್ಲಿ ಸುಖಾಸುಮ್ಮನೆ ತಲೆ ತೂರಿಸುತ್ತಿರುವ ರೌಡಿಗಳ ವಿರುದ್ಧ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ತೆಲಂಗಾಣ ಹಾಗೂ ಆಂಧ್ರ ಪ್ರತ್ಯೇಕ ರಾಜ್ಯದ ವಿಚಾರವಾಗಿ ಅದೆಷ್ಟೋ ಸಾವು ನೋವುಗಳಾಗ್ತಾ ಇವೆ. ಅದು ಆಂಧ್ರದಲ್ಲಿ ನಡೀತಾ ಇರುವ ಗಲಾಟೆಯಿಂದಾಗಿ ಆಗುವ ಸಾವು ನೋವುಗಳಿಗೆ ಲೆಕ್ಕವೇ ಇಲ್ಲ. ಅಲ್ಲಿನ ಗಲಾಟೆಯಿಂದ ತಪ್ಪಿಸಿಕೊಳ್ಳಲು ಮಾಡಿದ ಹರಸಾಹಸದಿಂದ ಇಡೀ ಕುಟುಂಬವೇ ಯಮಲೋಕ ಸೇರಿದೆ. ನೋಡಿ, ಇಲ್ಲಿ ನಡೆಯುತ್ತಿರುವ ಈ ಗಲಾಟೆಗೆ ಅದೆಷ್ಟೋ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. ಬೇರೆ ರಾಜ್ಯದವರು ಇದರಿಂದ ತತ್ತರಿಸಿದ್ದಾರೆ. ಈ ಗಲಾಟೆಯ ಪರಿಣಾಮ ಪರೋಕ್ಷವಾಗಿ ಸಿಲಿಕಾನ್ ಸಿಟಿಯ ಕುಟುಂಬವೊಂದು ಜೀವ ಬಲಿ ಕೊಡುವಂತಾಗಿದೆ. ತಿರುಪತಿಗೆ ಬೆಂಗಳೂರಿನ ಸಂಪಂಗಿರಾಮನಗರದ ನಿವಾಸಿಗಳಾದ ಸತ್ಯನಾರಾಯಣ್ ಹಾಗೂ ಅವರ ಪತ್ನಿ ಮಹಾಲಕ್ಷ್ಮಿ ಮತ್ತು ಮಗ ಪ್ರಶಾಂತ್, ಮಗಳು ದೀಪಮಾಲಾ ದರ್ಶನಕ್ಕೆಂದು ತೆರಳಿದ್ರು. ಯಾವಾಗ ಆಂಧ್ರದಲ್ಲಿ ಗಲಾಟೆ ಹೆಚ್ಚಾಯ್ತೋ ಆಗ ಇವರೆಲ್ಲ ಬೆದರಿದ್ರು. ಅವರು ಅಲ್ಲಿಂದ ರಾತ್ರೋರಾತ್ರಿ ಬೆಂಗಳೂರಿಗೆ ಹೊರಟು ಬರಲು ಸಿದ್ಧರಾದರು. ಸಾಲದಕ್ಕೆ ಸ್ನೇಹಿತರಿಗೂ ಫೋನ್ ಮಾಡಿ ವಾಪಸ್ ಬರ್ತಿರೋದಾಗಿ ತಿಳಿಸಿದ್ರು. ದಾರಿ ಮಧ್ಯೆ ಆಂಧ್ರದ ಪಲಮನೇರು ಬಳಿ ನಿಯಂತ್ರಣ ತಪ್ಪಿದ್ದರಿಂದ ಕಾರು ನೇರವಾಗಿ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದ ಕಾರ್ನಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. ತಂದೆ ಅವರೇನೆ ಓಡಿಸ್ತಾ ಇದ್ದು, ಮುಂದೆಗಡೆ ಹೆಂಡತಿ ಇದ್ದರು, ಆಮೇಲೆ ಹಿಂದೆಗಡೆ ಮಗಳು ಮಗ ಇದ್ದರು. ಅಂಟ್ಕೊಂಡಿದ್ದ ತಕ್ಷಣ ಮಗ ಗ್ಲಾಸ್ ಹೊಡೆದು ಈಚೆಗಡೆ ಜಂಪ್ ಆಗಿದ್ದಾರೆ. ಅಷ್ಟೊತ್ತಿಗೆ ಅಲ್ಲಿರೋರು ಅಕ್ಕಪಕ್ಕದವರೆಲ್ಲ ಬಂದು ಹಾಸ್ಪಿಟಲ್ ಸೇರಿಸಿದ್ದಾರೆ. ಈಗ ಮಗ ಅವರೂ ಎಕ್ಸ್ಪರ್ಟ್ ಆಗಿದ್ದಾರೆ. ಅವರು 80% ನಮ್ಮ ಬರ್ನ್ ಆಗಿತ್ತು. ಏನೋ ಉಳಿತಾರೆ ಅಂದ್ಕೊಂಡ್ವಿ, ಮಗನೂ ಉಳಿಲಿಲ್ಲ. ಇನ್ನು ತೀವ್ರವಾಗಿ ಗಾಯಗೊಂಡಿದ್ದ ಪ್ರಶಾಂತ್ಗೆ ವೆಲ್ಲೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಕೂಡ ಮೃತಪಟ್ಟಿದ್ದಾನೆ. ಅಂದರೆ ಅವರು ವಿಲ್ಸನ್ ಗಾರ್ಡನಲ್ಲಿ ಇದ್ದಿದ್ದು, ಬಿಸ್ನೆಸ್ ಒಂದೇ, ಫ್ಯಾಮಿಲಿ ಬೇರೆ ಬೇರೆ ಇದ್ದಿದ್ದು. ಈಗ 1 ತಿಂಗಳಾಯಿತು ಅವ್ರ ಸ್ವಂತ ಮನೆಗೆ ಬರಬೇಕು ಅಂತ ನಮ್ಮ ಅತ್ತಿಗೆ ಬಂದು 1 ತಿಂಗಳು ಇರಲಿಲ್ಲ. ಹೋಗ್ಬಿಟ್ಟು ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ ಬಿಸ್ನೆಸ್ ಎಲ್ಲ ಇಲ್ಲೇ ಇದ್ದಿದ್ದು. 40-45 ಇಯರ್ಸಿಂದ ಇಲ್ಲೇ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದಿದ್ದು. ನಮ್ಮ ತಂದೆ ಕಾಲದಿಂದನೇ ಇದೇ ಬಿಸ್ನೆಸ್. ಅವ್ರು ಕಂಟಿನ್ಯೂ ಮಾಡ್ಕೊಂಡಿದ್ರು, ಅವರು ಅವ್ರ ಮಗ ಎಲ್ಲ. ಮೃತದೇಹಗಳು ಇಂದು ಬೆಂಗಳೂರಿಗೆ ಬರ್ತಿದ್ದಂತೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನಾಳೆ ಎಲ್ಲರ ಅಂತ್ಯಕ್ರಿಯೆ ನೆರವೇರಲಿದೆ. ದರ್ಶನ ಮುಗಿಸಿ ಮನೆಗೆ ವಾಪಸ್ಸಾಗಬೇಕಾಗಿದ್ದ ಕುಟುಂಬ ಮಸಣದ ಹಾದಿ ಹಿಡಿದಿದ್ದು ಮಾತ್ರ ವಿಪರ್ಯಾಸ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಮೇಯರ್ ಪಟ್ಟಕ್ಕೆ ಸತ್ಯನಾರಾಯಣ ಅವರು ಬಂದಿದ್ದೇ ತಡ ಅಧಿಕಾರಿಗಳಿಗೆ ಚುರುಕು ಮುಟ್ತಾ ಇದೆ. ಇದೀಗ ಏಕಾಏಕಿ 107ಕ್ಕೂ ಹೆಚ್ಚು ಕಂದಾಯ ಮತ್ತು ಜಾಹೀರಾತು ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋಕೆ ಸೂಚನೆ ಹೋಗಿದೆ. ಇದು ಹಲವರ ತಳಮಳಕ್ಕೆ ಕಾರಣವಾಗಿದೆ. ಮೇಯರ್ ಪಟ್ಟಕ್ಕೆ ಸತ್ಯನಾರಾಯಣ ಅವರು ಬಂದಿದ್ದೇ ತಡ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸ್ತಾನೆ ಇದ್ದಾರೆ. ಇದೀಗ ಏಕಾಏಕಿ 107ಕ್ಕೂ ಹೆಚ್ಚು ಕಂದಾಯ ಮತ್ತು ಜಾಹೀರಾತು ಅಧಿಕಾರಿಗಳನ್ನು ವರ್ಗಾವಣೆ ಮಾಡೋಕೆ ಸೂಚನೆ ಕೊಟ್ಟಿದ್ದಾರೆ. ಬಿಬಿಎಂಪಿ ಆಡಳಿತ ವರ್ಗಕ್ಕೆ ಮೇಜರ್ ಸರ್ಜರಿ ಆಗಿದೆ. ಇಲ್ಲಿನ ಕಂದಾಯ ಜಾಹೀರಾತು ವಿಭಾಗದ 107ಕ್ಕೂ ಹೆಚ್ಚು ಅಧಿಕಾರಿಗಳನ್ನು ಏಕಾಏಕಿ ವರ್ಗಾವಣೆಗೆ ಸೂಚನೆ ಕೊಡಲಾಗಿದೆ.
ಪಾಲಿಕೆ ಕಾನೂನು ಅನ್ವಯ ಯಾವುದೇ ಅಧಿಕಾರಿಗಳು 3 ವರ್ಷಕ್ಕಿಂತ ಹೆಚ್ಚು ಕಾಲ ಒಂದೇ ಸ್ಥಳದಲ್ಲಿ ಒಂದೇ ಹುದ್ದೆಯಲ್ಲಿ ಇರುವಂತೆ ಇಲ್ಲ. ಆದರೆ ಈ 107ಕ್ಕೂ ಹೆಚ್ಚು ಅಧಿಕಾರಿಗಳು 6 ವರ್ಷಕ್ಕೂ ಹೆಚ್ಚು ಅವಧಿಯಿಂದ ಆಯಕಟ್ಟಿನ ಜಾಗದಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ಕೋಟ್ಯಂತರ ರೂಪಾಯಿ ಕಂದಾಯ ಮತ್ತು ಜಾಹೀರಾತು ಶುಲ್ಕ ಬಾಕಿ ಉಳ್ಕೊಂಡಿದ್ದು ವಸೂಲಿಗೆ ಯಾವುದೇ ಕ್ರಮ ತೆಗೆದುಕೊಂಡಿರಲಿಲ್ಲ. ಹಾಗಾಗಿ ಇವರ ಮೇಲೆ ಮೇಯರ್ ಚಾಟಿ ಬೀಸಿದ್ದಾರೆ. ಜಾಹೀರಾತು ಮತ್ತು ಕಂದಾಯ ಇಲಾಖೆಯಲ್ಲಿ ತುಂಬಾ ಸೋರಿಕೆ ಆಗ್ತಾ ಇದೆ. ಹಾಗೂ 3 ವಲಯಗಳಲ್ಲಿ ನಮಗೆ ಸರಿಯಾದ ರೀತಿಯಾದಂಥ ಒಂದು ಕಂದಾಯ ವಸೂಲಾತಿ ಆಗ್ತಾ ಇಲ್ಲ. ಹಾಗೂ ಕೋರ್ ಬ್ಯಾಂಗ್ಳೂರಿನಲ್ಲೂ ಕೆಲವು ಲೋಪದೋಷಗಳಿತ್ತು. ಆದ್ದರಿಂದ ಒಟ್ಟಾರೆಯಾಗಿ ಎಲ್ಲರನ್ನೂ ಸೇರಿಸಿ ಸುಮಾರು 107ರಿಂದ 110 ಜನಕ್ಕೆ ಕಂದಾಯ ಇಲಾಖೆ ಜಾಹೀರಾತು ಇಲಾಖೆಯಲ್ಲಿ ಎಲ್ರಿಗೂ ವರ್ಗಾವಣೆ, ಸಾಮೂಹಿಕವಾಗಿ ವರ್ಗಾವಣೆ ನಾನು ತಗೊಂಡಿದ್ದೆ. ಕಂದಾಯ ವಿಭಾಗ ಮತ್ತು ಜಾಹೀರಾತು ವಿಭಾಗಗಳಲ್ಲಿ ಅಧಿಕಾರಿಗಳು ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ವಿಭಾಗದಲ್ಲೇ ಹಗರಣಗಳು ನಡೆಯೋದು ಹೆಚ್ಚು. ಇವರ ವರ್ಗಾವಣೆಗೆ ಈ ಕಾರಣ ಕೂಡ ಒಂದು. ಹೀಗಾಗಿ ಮೇಯರ್ ಅವರ ಈ ನಡೆ ಒಂದಷ್ಟು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ದೇವರಾಜ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಬೆಂಗಳೂರಲ್ಲಿ ರೈಲ್ವೆ ಟ್ರ್ಯಾಕ್ ಮತ್ತು ರಸ್ತೆ ಒಂದೇ ಕಡೆ ಇರೋದ್ರಿಂದ ರೈಲು ಹೋಗೋ ಸಮಯದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಇದರಿಂದ ವಾಹನ ಸವಾರರು ನಿಂತಲ್ಲೇ ನಿಂತು ಸುಸ್ತಾಗಿ ಹೋಗ್ತಾರೆ. ಈ ಸಮಸ್ಯೆ ಪರಿಹರಿಸುವುದಕ್ಕೆ ಪಾಲಿಕೆ ಮತ್ತು ರೈಲ್ವೆ ಇಲಾಖೆ ಮುಂದಾಗಿದೆ. ಬಿಬಿಎಂಪಿ ಮತ್ತು ರೈಲ್ವೆ ಇಲಾಖೆ ಜಂಟಿಯಾಗಿ ನಗರದ ಒಟ್ಟು 44 ಕಡೆಗಳಲ್ಲಿ ರೈಲ್ವೆ ಅಂಡರ್ ಬ್ರಿಡ್ಜ್ ಮತ್ತು ರೈಲ್ವೆ ಅಪ್ಪರ್ ಬ್ರಿಡ್ಜ್ ನಿರ್ಮಾಣಕ್ಕೆ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಮೇಯರ್ ಕಟ್ಟೆ ಸತ್ಯನಾರಾಯಣ ಎಲ್ಲೆಲ್ಲಿ ಟ್ರಾಫಿಕ್ ಸಮಸ್ಯೆ ಮತ್ತು ರಸ್ತೆಗಳು ಹದಗೆಟ್ಟಿವೆಯೋ ಅಲ್ಲಲ್ಲಿ ತೆರಳಿ ಸ್ಥಳ ಪರಿಶೀಲನೆಯನ್ನ ನಡೆಸಿದರು. ಸುರಂಜನ್ ದಾಸ್ ರಸ್ತೆ, ಓಲ್ಡ್ ಮಡ್ರಾಸ್ ರೋಡು, NGF ಓಲ್ಡ್ ಮಡ್ರಾಸ್ ರೋಡು ಜಂಕ್ಷನ್ನಲ್ಲಿ ಫ್ಲೈಓವರ್ ಹಾಗೂ ಅಂಡರ್ಪಾಸ್ ಪ್ರಸ್ತಾವನೆಗೆ ನಾನು ಆದೇಶ ಕೊಟ್ಟಿದ್ದೀನಿ. ಅಲ್ಲಿ ನಮ್ಮ ಇದ್ದಂಥ MLA ಇದ್ದಂಥ ರಘು ಅವರು ಇದು ಕೂಡಲೇ ಆಗಬೇಕು. ನಿಜ ಅಲ್ಲಿ ಬಹಳಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಆ ರಸ್ತೆ ಕೂಡಲೇ ಆದರೆ ಆ ಒಂದು ಜಂಕ್ಷನ್ನಲ್ಲಿ ನಾವು ಫ್ಲೈಓವರ್ ನಿರ್ಮಾಣ ಮಾಡಿಕೊಂಡ್ರೆ ಅಲ್ಲಿ ಒಂದು ಟ್ರಾಫಿಕ್ ಮೂವ್ಮೆಂಟ್ಗೆ ತುಂಬ ಅನುಕೂಲ ಆಗುತ್ತೆ. ಈಗ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಮತ್ತೆ ನಮ್ಮ ಬೆಂಗಳೂರು.